ಎಲ್ಲರಿಗೂ ನಮಸ್ಕಾರ. ಶಿಕ್ಷಣವೇ ಶಕ್ತಿ ಎಂಬ ಧ್ಯೇಯ ಇಟ್ಟುಕೊಂಡು ಹಳ್ಳಿಗಾಡಿನಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಉತ್ತಮ ಉದ್ದೇಶದಿಂದ ಪ್ರಾರಂಭಿಸಿದ ಶಾಂತಿನಿಕೇತನ ವಿದ್ಯಾ ಸಂಸ್ಥೆಯ ಯಶೋಗಾಥೆ. ಪಟ್ಟನಾಯಕನಹಳ್ಳಿ ಸುತ್ತಮುತ್ತ ಸಹಸ್ರಾರು ಉತ್ತಮ ವಿದ್ಯಾರ್ಥಿಗಳನ್ನು ಸೃಷ್ಟಿಸಿರುವ ಶಾಂತಿನಿಕೇತನ ವಿದ್ಯಾ ಸಂಸ್ಥೆಗೆ 25 ವರ್ಷಗಳ ಸಂಭ್ರಮ. 25 ವರ್ಷಗಳಲ್ಲಿ ಹಲವಾರು ಅಡೆತಡೆಗಳು, ಏಳು ಬೀಳುಗಳ ನಡುವೆ ಯಶಸ್ಸಿನ ಹಾದಿ, ವಿದ್ಯಾರ್ಥಿಗಳ ಸಾಧನೆ, ಪೋಷಕರ ಮೆಚ್ಚುಗೆ ಮರೆಮಾಚಿ ಸಣ್ಣ ಗಿಡವಾಗಿದ್ದ ಈ ಸಂಸ್ಥೆ ಇಂದು ಬೃಹತ್ ಹೆಮ್ಮರವಾಗಿ ಬೆಳೆದಿದೆ. ಒಂದು ಕಡೆ ಸಂತೋಷವಾದರೆ ಇನ್ನೊಂದೆಡೆ 25 ವರ್ಷಗಳ ಹಾದಿಯಲ್ಲಿ ನಡೆದು ಬಂದ ರೀತಿಯನ್ನು ಮೆಲುಕು ಹಾಕಿದಾಗ ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುವುದಕ್ಕೆ ಎದುರಿಸಿದ ಹಲವಾರು ಅಡೆತಡೆಗಳು, ಸಮಸ್ಯೆಗಳು, ಸವಾಲುಗಳು ನೆನಪಿಸಿಕೊಂಡರೆ ಮೈ ಜುಮ್ಮೆನಿಸುತ್ತದೆ. ಹಿಂದೆ ಈ ಸಂಸ್ಥೆ ಸ್ಥಾಪನೆಗೊಂಡಾಗ ಈ ಸಂಸ್ಥೆಯ ಅಧ್ಯಕ್ಷರಾದ ಬಿ.ಪಿ. ಪಾಂಡುರಂಗಯ್ಯ ಸರ್ ಅವರು ಗ್ರಾಮೀಣ ಮಟ್ಟದಲ್ಲಿ ನಗರಗಳಲ್ಲಿ ಸಿಗುವ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಇಲ್ಲಿ ಆರಂಭಿಸುವ ಯೋಜನೆಯೇ ದೊಡ್ಡ ಮಟ್ಟದ್ದು. ಏಕೆಂದರೆ ನಗರಗಳಲ್ಲಿ ಸಿಗುವ ಸೌಕರ್ಯ, ಶಿಕ್ಷಣ ಹಳ್ಳಿಗಾಡಿನಲ್ಲಿ ಒದಗಿಸಿ ಯಶಸ್ವಿಯಾಗುವುದು ಸುಲಭದ ಮಾತಲ್ಲ. ಆದರೂ ಕೂಡ ಅವರು ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಿ ಈ ಸವಾಲನ್ನು ಯಶಸ್ವಿನ ದಡಕ್ಕೆ ಸೇರಿಸಿದ್ದಾರೆ. ಏಕೆಂದರೆ ಈ ಸಂಸ್ಥೆ ಆರಂಭವಾದಾಗ ಬಾಡಿಗೆ ಕಟ್ಟಡದಲ್ಲಿ ಕೇವಲ 80 ವಿದ್ಯಾರ್ಥಿಗಳಿಂದ ಕೂಡಿದ್ದು ಈಗ 1,000 ಗಡಿ ದಾಟಿರುವುದು ಒಂದು ದೊಡ್ಡ ಮೈಲಿಗಲ್ಲು. ಈ ಸಂಸ್ಥೆಯ ಅಧ್ಯಕ್ಷರು ಆರಂಭದ ದಿನಗಳಲ್ಲಿ ಒಳ್ಳೆ ಇಂಗ್ಲಿಷ್ ಶಿಕ್ಷಣ ಕೊಡುವ ಸಲುವಾಗಿ ಹಲವಾರು ನಗರಗಳನ್ನು ಸುತ್ತಿ ಒಳ್ಳೆ ಪಠ್ಯ ಯೋಜನೆಯ ಪುಸ್ತಕಗಳನ್ನು ತರುವುದಕ್ಕಾಗಿ ತಮ್ಮ ಹೆಗಲನ್ನು ಕೊಟ್ಟು ಕೂಲಿ ಆಳುಗಳಂತೆ ಪುಸ್ತಕಗಳನ್ನು ಹೊತ್ತು ತಂದಿರುವ ಎಷ್ಟೋ ಉದಾಹರಣೆಗಳಿವೆ. ವಿದ್ಯಾರ್ಥಿಗಳು ಹೆಚ್ಚುತ್ತಿದ್ದಂತೆ ಕಟ್ಟಡ ನಿರ್ಮಾಣ, ಹಣಕಾಸು, ಇತರ ಸೌಲಭ್ಯಗಳಿಗಾಗಿ ಅವರು ಎದುರಿಸದ ಸಮಸ್ಯೆಗಳೇ ಇಲ್ಲ. 25 ವರ್ಷಗಳ ಹಿಂದೆ ಅಷ್ಟೇನು ವಾಹನ ಸೌಕರ್ಯಗಳು ಇಲ್ಲದೇ ಇರುವ ಸಂದರ್ಭದಲ್ಲಿಯೂ ಸಹ ಸಾಲ ಸೋಲ ಮಾಡಿ ಹಾಗೂ ಸ್ನೇಹಿತರ ನೆರವು ಪಡೆದು ಹಗಲು ഇരുಳು ಅಲ್ಲದೆ ಶಾಲೆಯ ಅಭಿವೃದ್ಧಿಗಾಗಿ ಎದುರಿಸದ ಸವಾಲುಗಳೇ ಇಲ್ಲ. ಈ ಸಂಸ್ಥೆ ವಿದ್ಯಾರ್ಥಿಗಳ, ಶಿಕ್ಷಕರ, ಪೋಷಕರ, ಗ್ರಾಮಸ್ಥರ, ಜನಪ್ರತಿನಿಧಿಗಳ, ಮಾಧ್ಯಮ ಮಿತ್ರರ ಸಹಕಾರ, ಬೆಂಬಲದಿಂದ ಈಗ ಹೆಮ್ಮರವಾಗಿ ನಿಂತಿದೆ. ಇದರ ಜೊತೆಗೆ ಶ್ರೀಮತಿ ರೇಣುಕಾ ಪಾಂಡುರಂಗಯ್ಯರವರ ಶ್ರಮ, ಪ್ರಯತ್ನ ಮಹತ್ವಪೂರ್ಣದಾಗಿದೆ. ಇದರ ಜೊತೆಗೆ ನಮಗೆ ಸಿಕ್ಕಂತಹ ಮುಖ್ಯೋಪಾಧ್ಯಾಯರುಗಳು, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಇವರ ಕೊಡುಗೆ ಅದ್ಭುತವಾಗಿದೆ. ಈಗ ಈ ಸಂಸ್ಥೆ ಬೆಳೆದು ಬಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ಉತ್ತಮ ಶಿಕ್ಷಣವನ್ನು ನೀಡಿ ಉಚಿತ ಶಿಕ್ಷಣ ನೀಡುತ್ತಾ ಅದೆಷ್ಟೋ ಕುಟುಂಬಗಳಿಗೆ ಆಸರೆಯಾಗಿದೆ. ವಿದ್ಯಾರ್ಥಿಗಳಿಗೆ ಜೀವನವನ್ನು ರೂಪಿಸಿಕೊಟ್ಟಿದೆ. ಸಮಾಜದಲ್ಲಿ ಬದುಕುವ ದಾರಿ ದೀಪವನ್ನು ತೋರಿದೆ. ಈಗಿನ ಪ್ರಸ್ತುತ ಕಾಲಮಾನಕ್ಕೆ ಅನುಗುಣವಾಗಿ ನಮ್ಮ ಸಂಸ್ಥೆ ಉತ್ತಮವಾದ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್ಗಳು, ಹಸಿರು ವಾತಾವರಣ, ಅನುಭವಿ ಶಿಕ್ಷಕರ ನೇಮಕ, ಕರಾಟೆ, ಸ್ಪೋಕನ್ ಇಂಗ್ಲಿಷ್ ಹಾಗೂ ಯೋಗ ತರಗತಿಗಳು, ಕ್ರೀಡೆಗೆ ಪ್ರೋತ್ಸಾಹ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಇದರ ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಇವೆಲ್ಲವುಗಳ ಜೊತೆಯಾಗಿ ಸಾಗುತ್ತಿದೆ. ಈ ಹಸಿರು ತೋಟದಲ್ಲಿ ವ್ಯಾಸಂಗ ಮಾಡಿದ ಅದೆಷ್ಟೋ ವಿದ್ಯಾರ್ಥಿಗಳು ಡಾಕ್ಟರ್ಗಳಾಗಿ, ಇಂಜಿನಿಯರ್ಸ್ಗಳಾಗಿ, ಟೀಚರ್ಸ್ಗಳಾಗಿ, ಕೆಇಬಿ, ಪೋಸ್ಟ್ ಆಫೀಸ್ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಉತ್ತಮ ಮಾದರಿಯಾಗುವಂತೆ ನಾಗರಿಕರಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಕೈ ಜೋಡಿಸಿರುವುದು ಈ ಸಂಭ್ರಮದ ಕಿರೀಟಕ್ಕೆ ಮತ್ತೊಂದು ಗರಿ ಮುಡಿಗೇರಿಸಿದಂತಾಗಿದೆ. ಇಷ್ಟೆಲ್ಲ ಸಾಧನೆಯ ನಡುವೆ
ಸಾಧಕರ ನೆನಪಿಗಾಗಿ ರಜತ ಮಹೋತ್ಸವವನ್ನು 3 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ಸಂಭ್ರಮಕ್ಕೆ ಕೈ ಜೋಡಿಸಿದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. Thank you, ma'am, for sharing your valuable insight with us about Shantiniketan. Gratitude is the memory of the heart. To express our Arvina ma'am to the stage.